ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ನವೋದಯ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಆಮೇಲೆ ಆದರ್ಶ, ಆಳ್ವಾಸ್, ಮೊರಾರ್ಜಿ ಇವೆಲ್ಲ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಹೋಗ್ತಿದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮೊರಾರ್ಜಿ, ಆದರ್ಶ ಮತ್ತು ಆಳ್ವಾಸ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಗಣಿತದ ಪ್ರಶ್ನೆಗಳು ಬರ್ತಾವ, ಅವುಗಳನ್ನ ನಾವ್ ಯಾವ ರೀತಿ ಬಿಡಿಸ್ಬೇಕು, ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಇರ್ತಾವ, ಇವು ಬರಬಹುದು ಅನ್ನುವಂತಹ ಒಂದು ಕ್ವಶನ್ ಗಳನ್ನ ನಾನು ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಇದರಲ್ಲಿ ಒಟ್ಟು ಟೋಟಲ್ ಆಗಿ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಕಂಪ್ಲೀಟ್ ಸಿಲೆಬಸ್ ಅನ್ನ ಮುಗಿಸೋದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಇದರಲ್ಲಿ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಕೊಟ್ಟಿದ್ದೀವಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇವುಗಳನ್ನ ತೆಗೆದುಕೊಂಡು ಒಟ್ಟು ಟೋಟಲ್ ಆಗಿ 5,000 ಪ್ರಶ್ನೆಗಳನ್ನ ಇದರಲ್ಲಿ ನಾವು ಕೊಟ್ಟಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಇದನ್ನ ಏನ್ ಮಾಡ್ರಿ ಅಂತಂದ್ರ ತೆಗೆದುಕೊಂಡು ಅಭ್ಯಾಸವನ್ನ ಮಾಡ್ರಿ. 100% ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತೀನಿ. ಈ ಒಂದು ಬುಕ್ಸ್ ನಿಮ್ಗೆ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಏಕಲವ್ಯ ಎಕ್ಸಾಮ್ಗೆ ಆಗಿರ್ಬೋದು, ಅಲ್ಪಸಂಖ್ಯಾತ ಮೈನಾರಿಟಿ ಮೊರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಮತ್ತೆ ಆಳ್ವಾಸ್ ಎಕ್ಸಾಮ್ಗೆ ಆಗಿರ್ಬೋದು, ಈ ಒಂದು ಪುಸ್ತಕ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಎಲ್ಲಾ ಎಕ್ಸಾಮ್ಗೂ ಕೂಡ, ಇನ್ನು ಬರುವಂತಹ ಎಲ್ಲಾ ಎಕ್ಸಾಮ್ಗೂ ಕೂಡ ಏನಾಗತ್ತೆ ಅಂತಂದ್ರೆ ಹೆಲ್ಪ್ ಆಗತ್ತೆ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಒಂದು ಏಕೈಕ ಪ್ರಶ್ನೆ ಪತ್ರಿಕೆ ಅಂತಾನೆ ಹೇಳ್ಬೋದು. ನಿಮಗೇನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಇದ್ದಲ್ಲಿಯೇ ನಿಮ್ಮ ಮನೆ ಎಲ್ಲಿದೆಯಲ್ಲ ಅಲ್ಲಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಪೋಸ್ಟ್ ಮುಖಾಂತರ ತಲುಪಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇನ್ನು ಬೇಸಿಗೆ ಶಿಬಿರದ ಪ್ರವೇಶಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ನೀವು ಅಡ್ಮಿಷನ್ ಅನ್ನ ಮಾಡ್ಕೊಳ್ಬಹುದು. ನಮ್ಮಲ್ಲಿ ವಸತಿ ಸಹಿತ ಮತ್ತು ರಹಿತ ಅಡ್ಮಿಷನ್ಗಳು ಕೂಡ ಪ್ರಾರಂಭ ಆಗಿದಾವೆ. ಹಾಗಾದ್ರೆ ಮುಂದಿನದಾಗಿ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ನಾವು ಮೊರಾರ್ಜಿ ಎಕ್ಸಾಮ್ ನಲ್ಲಿ ಮತ್ತು ಆದರ್ಶ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ. ಓಕೆ, ಈ ಚಿತ್ರದಲ್ಲಿ ಸೇಡ್ ಮಾಡಿರುವ ಚಿತ್ರಕ್ಕೆ ಸರಿ ಹೊಂದುವ ಸಮಾನ ಭಿನ್ನ ರಾಶಿ ಯಾವುದು ಅಂತೇಳಿ ಕೇಳಿದಾರೆ. ಹೌದಾ? ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. 12 ಡಿವೈಡೆಡ್ ಬೈ 16, 12 ಡಿವೈಡೆಡ್ ಬೈ 30, 12 ಡಿವೈಡೆಡ್ ಬೈ 24, 12 ಡಿವೈಡೆಡ್ ಬೈ 36 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನು ನಮಗ ಭಿನ್ನ ರಾಶಿಯನ್ನ ನಾವು ಬರಿಬೇಕು. ಚಿತ್ರದಲ್ಲಿ ಇರ್ತಕ್ಕಂಥದ್ದನ್ನ ಭಿನ್ನ ರಾಶಿಯೊಳಗೆ ಬರಿಬೇಕು. ಹೌದಾ? ಚಿತ್ರದಲ್ಲಿ ಇರ್ತಕ್ಕಂಥದ್ದನ್ನ ಭಿನ್ನ ರಾಶಿಯೊಳಗೆ ಬರಿಬೇಕು ಅಂತಂದ್ರೆ ಫಸ್ಟ್ ನಾವ್ ಏನ್ ನೋಡ್ಕೋಬೇಕು, ಚಿತ್ರವನ್ನ ಯಾವ ರೀತಿ ಕೊಟ್ಟಿದಾರ ಅಂತ ನೋಡ್ಕೋಬೇಕು, ಎಷ್ಟು ಭಾಗಗಳಿಗೆ ಬಣ್ಣ ತುಂಬಿದಾರ ಅಂತ ಹೇಳಿ ನೋಡ್ಕೋಬೇಕು. ಒಟ್ಟು ಭಾಗಗಳನ್ನ ಎಲ್ಲಿ ಬರಿಬೇಕು? ಕೆಳಗಡೆ ಬರಿಬೇಕು. ಹೌದಾ? ಒಟ್ಟು ಭಾಗಗಳನ್ನ ಎಲ್ಲಿ ಬರಿಬೇಕು? ಕೆಳಗಡೆ ಬರಿಬೇಕು. ಎಷ್ಟು ಭಾಗದಾವ್ರಿ? ಒಟ್ಟು 1, 2, 3, 4 ಭಾಗಗಳದಾವ್. ಓಕೆ, 4 ಭಾಗಗಳು ಒಟ್ಟು ಭಾಗಗಳನ್ನ ನಾನು ಕೆಳಗಡೆ ಬರ್ಕೊಂಡಿದ್ದೀನಿ. ಹಾಗಾದ್ರ ಇನ್ನ ಬಣ್ಣ ತುಂಬಿದ ಭಾಗಗಳನ್ನ ಎಲ್ಲಿ ಬರ್ಕೋತೀನಿ? ನಾನು ಮೇಲ್ಗಡೆ ಬರ್ಕೋತೀನಿ. ಓಕೆ, ಬಣ್ಣ ತುಂಬಿದ ಭಾಗವನ್ನ ಮೇಲ್ಗಡೆ ಬರ್ಕೋತೀನಿ. ಆದ್ರೆ ಇದಕ್ಕೆ ಸರಿ ಹೊಂದುವ ಭಿನ್ನ ರಾಶಿಯನ್ನ ನಾವು ಹಾಕ್ಬೇಕು. ಹೌದಾ? ಇದಕ್ಕೆ ಸರಿ ಹೊಂದುವ ಭಿನ್ನ ರಾಶಿ ಯಾವ್ದಾಗ್ತದ ಅಂತ ಹೇಳಿ ನೋಡ್ಬೇಕು. ಇಲ್ಲಿ ನಮಗ ಈ ಒಂದು ಭಿನ್ನ ರಾಶಿಗೆ ಒಂದು ಸಮಾನವಾದ ಸಂಖ್ಯೆಯನ್ನ ನಾವು ಇಂಟು ಮಾಡ್ಬೇಕು. ಛೇದಕ್ಕೆ ಯಾವ ಸಂಖ್ಯೆಯನ್ನ ಇಂಟು ಮಾಡಿರ್ತೀವೋ ಅಂಶಕ್ಕೂ ಕೂಡ ಅದೇ ಸಂಖ್ಯೆಯನ್ನ ಇಂಟು ಮಾಡ್ಬೇಕು. ಅಂದಾಗ ಅದೊಂದು ಸಮಾನ ಭಿನ್ನ ರಾಶಿ ಆಗ್ತದ. ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ 4ಕ್ಕ 6 ಇಂಟು ಮಾಡ್ತೀನಿ, 2ಕ್ಕೂ ಕೂಡ 6 ಇಂಟು ಮಾಡ್ತೀನಿ. ಎಷ್ಟು ಬರ್ತದ ಅಂತ ಹೇಳಿ ನೋಡ್ರಿ. 2 6 ಎಷ್ಟು? 2 6 12, 4 24. ಹಾಗಾದ್ರೆ ನಮ್ದು ಆನ್ಸರ್ ಯಾವ್ದು? ಆಪ್ಷನ್ ಸಿ. ಆಪ್ಷನ್ ಸಿ ಏನಾಗ್ತದ ಅಂತಂದ್ರೆ ಇಲ್ಲಿ ನಮ್ಗ ಸರಿಯಾದಂತಹ ಉತ್ತರ ಆಗ್ತದ. 2 ಡಿವೈಡೆಡ್ ಬೈ 4ಕ್ಕ ಸಮಾನ ಭಿನ್ನ ರಾಶಿ ಯಾವ್ದಾಗ್ತದ ಅಂತಂದ್ರ 12 ಡಿವೈಡೆಡ್ ಬೈ 24 ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ರಾಜು ಒಂದು ವರ್ಷದಲ್ಲಿ ಗಳಿಸಿದ ಹಣ 72,144. ಹಾಗಾದರೆ ಅವನು ಫೆಬ್ರವರಿ ತಿಂಗಳಲ್ಲಿ ಗಳಿಸಿದ ಹಣ ಎಷ್ಟು ಅಂತೇಳಿ ಕೇಳಿದಾರೆ. ಹೌದಾ? ಅಂದ್ರ ಇಲ್ಲಿ ನಮಗ್ ಏನ್ ಕೊಟ್ಟಾರ ಅಂತಂದ್ರ ಒಂದು ವರ್ಷ ಅಂತೇಳಿ ಕೊಟ್ಟಾರ. ಅದ್ ಯಾವ ವರ್ಷ ಅಂತೇಳಿ ನಮಗ್ ಕೊಟ್ಟಿಲ್ಲ. ಯಾಕಂದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಅಧಿಕ ವರ್ಷ ಇತ್ತು ಅಂತಂದ್ರ 29 ದಿನಗಳಿರ್ತಾವ. ಆಮೇಲೆ ಸಾಮಾನ್ಯ ವರ್ಷ ಇತ್ತು ಅಂತಂದ್ರ 28 ದಿನಗಳಿರ್ತಾವ. ದಿನಗಳ ಮೇಲೆ ನಾವು ಪೇಮೆಂಟ್ ತೆಗ್ದೀವಿ ಅಂತಂದ್ರ ಅದು ಬೇರೆ ಆನ್ಸರ್ ಬರುತ್ತ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ವರ್ಷದ ಕೊಟ್ಟಾರ ಅಂತಂದ್ರ ನಾವ್ ಅದ್ರಲ್ಲಿದ್ರೆ ಒಂದು ತಿಂಗಳದ ಒಂದು ಪೇಮೆಂಟ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಹಾಗಾದ್ರೆ ನಮ್ಗ್ ಒಂದು ತಿಂಗಳ ಪೇಮೆಂಟ್ ಬರ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. 72,144 ಡಿವೈಡೆಡ್ ಬೈ ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ್ರಿ?
ಎಷ್ಟ್ ತಿಂಗಳು ಇರ್ತಾವ? 12 ತಿಂಗಳುಗಳು ಇರ್ತಾವ. ಹೌದಾ? ಒಂದ್ ವರ್ಷಕ್ಕೆ ಎಷ್ಟ್ ತಿಂಗಳು ಇರ್ತಾವ? 12 ತಿಂಗಳು ಇರ್ತಾವ. 12 ತಿಂಗಳೇ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು. 12 ಒಂದ್ಲೆ 12 6ಲೆ 72. ಹಾಗಾದ್ರೆ ಇಲ್ಲಿ 12ಕ್ಕಿಂತ 1 ಅನ್ನೋದು ಸಣ್ಣದೈತಿ. ಹಾಗಾಗಿ ಒಂದ್ 0 ತಗೊಂಡ ಈ 2 ಅಂಕಿಗಳನ್ನ ಒಮ್ಮೆ ಕಟ್ತಾ ಹೊಡ್ಕೋತೀನಿ ನೋಡ್ರಿ. 12 ಒಂದ್ಲೆ 12 2 ಉಳಿತು. ಹೌದಾ? 12 2ಲೆ 24. ಹಾಗಾದ್ರ ಅವಳ ಒಂದು ತಿಂಗಳ ಪೇಮೆಂಟ್ ಎಷ್ಟ ಅಂತಂದ್ರ 6012 ಆಗ್ತದೆ. ಹಾಗಾದ್ರ ಆ ರಾಜುವಿನ ಒಂದು ತಿಂಗಳ ಸಂಬಳ ಎಷ್ಟು ಅಂತಂದ್ರ 6012. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಬಹಳಷ್ಟು ಈಸಿ ಆದಂತಹ ಪ್ರಶ್ನೆಗಳಿರ್ತಾವ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಆಯತಾಕಾರದ ಕೊಠಡಿಯ ಉದ್ದ 22 ಮೀಟರ್. ಒಂದು ಆಯತಾಕಾರ ಕೊಠಡಿಯ ಉದ್ದ 22 ಮೀಟರ್, ಅಗಲ 18 ಮೀಟರ್. ಅಗಲ 18 ಮೀಟರ್ ಇದೆ. ಇದರ ನೆಲಕ್ಕೆ ಹಾಸುಗಲ್ಲ ಅಂತಂದ್ರೆ ಏನ್ರಿ? ಟೈಲ್ಸ್ ಗಳನ್ನ ಹಾಕಬೇಕಾಗಿದೆ. ಹಾಸುಗಲ್ಲಿನ ಉದ್ದ 3 ಮೀಟರ್ ಐತಿ. 3 ಮೀಟರ್ ಐತಿ. ಅದು ಹೆಂಗೈತಿ ಅಂತಂದ್ರ ಚೌಕಾಕಾರ ಐತಿ. ಇಂಪಾರ್ಟೆಂಟ್ ಆಗಿರೋದನ್ನ ನಾವ್ ಇಲ್ಲಿ ನೋಡ್ಬೇಕು. ನೆಕ್ಸ್ಟ್ ನೋಡ್ರಿ, ಹಾಗಾದರೆ ಆ ಕೊಠಡಿಗೆ ಎಷ್ಟು ಟೈಲ್ಸ್ ಗಳು ಬೇಕಾಗ್ತಾವ, ಎಷ್ಟು ಹಾಸುಗಲ್ಲುಗಳು ಬೇಕಾಗ್ತಾವ ಅಂತೇಳಿ ಕೇಳಿದಾರ. ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ. ಫಸ್ಟ್ ನಮಗೆ ಏನ್ ಕೊಟ್ಟಾರ? ಆಯತಾಕಾರದ ಒಂದು ಏನ್ ಕೊಟ್ಟಾರ ಅಂತಂದ್ರ ಕೊಠಡಿ ಐತಿ. ಹೌದಾ? ಆಯತಾಕಾರದ ಕೊಠಡಿ ಅಂದ ತಕ್ಷಣ ನಾವ್ ಏನ್ ಮಾಡ್ಬೇಕು? ಆಯತಾಕಾರದ ಒಂದು ಕೊಠಡಿಯನ್ನ ತಕೋಬೇಕು. ಉದ್ದ ಎಷ್ಟೈತಿ? 22 ಮೀಟರ್ ಐತಿ. ಅಗಲ ಎಷ್ಟೈತಿ? 18 ಮೀಟರ್ ಐತಿ. ಹಾಗಾದ್ರ ನಾವ್ ಏನ್ ಮಾಡ್ಬೇಕು? ಟೈಲ್ಸ್ ಗಳನ್ನ ಹಾಕ್ಬೇಕು ಅಂತಂದ್ರ ಫಸ್ಟ್ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡ್ಕೋಬೇಕು. ಆಯತದ ವಿಸ್ತೀರ್ಣ ಈಕ್ವಲ್ ಟು ಏನೈತಿ ಫಾರ್ಮುಲಾ ಅಂತಂದ್ರ ಉದ್ದ ಇಂಟು ಅಗಲ. ಹೌದಾ? ಉದ್ದ ಇಂಟು ಅಗಲ. 22 ಇಂಟು 18 ಮಾಡ್ಬೇಕು. 18 2ಲೆ 36. 18 2ಲೆ 36 ಪ್ಲಸ್ 3 ಅಂತಂದ್ರೆ ಎಷ್ಟ್ ಬರ್ತೈತ್ರಿ? 396 ಬರ್ತದ. 396 ಚದರ್ ಮೀಟರ್. ಮೀಟರ್ ಅಲ್ಲಿ ಕೊಟ್ಟಿದಾರ ಅಂತಂದ್ರ ಚದರ್ ಮೀಟರ್ ಅಂತ ಹೇಳಿರ್ತೀವಿ. ಇನ್ನ ಹಾಸುಗಲ್ಲಿನ ವಿಸ್ತೀರ್ಣ ಕೂಡ ನಾವು ಕಂಡು ಹಿಡ್ಕೋಬೇಕಾಗ್ತದ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ಅಂತಂದ್ರ 3 ಮೀಟರ್ ಕೊಟ್ಟಾರ ಅಂದ ತಕ್ಷಣ 3 ಮೀಟರ್ ಇಟ್ಕೊಂಡ್ಬಿಡ್ತೀರಿ. ಅದು ತಪ್ಪಾಗತ್ತೆ. ಯಾಕಂತಂದ್ರ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹೌದಾ? ಹಾಸುಗಲ್ಲಿನ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತಂದ್ರ ಅದಕ್ಕೂ ಕೂಡ ನಾವ್ ಏನ್ ಮಾಡ್ಕೋಬೇಕು? ಇಲ್ಲಿ ಚೌಕಾಕಾರದ ಕೊಟ್ಟಾರ ಅಂತಂದ್ರ ಉದ್ದ ಇಂಟು ಉದ್ದ ಮಾಡ್ಬೇಕು. ಹೌದಾ? ಉದ್ದ ಇಂಟು ಉದ್ದ ಮಾಡ್ಬೇಕು. ಇಲ್ಲಿ ಒಂದು ಬಾಹುವಿನ ಉದ್ದವನ್ನ ಮಾತ್ರ ಕೊಟ್ಟಿದಾರ, ಇನ್ನೊಂದು ಬಾಹುವಿನ ಕೊಟ್ಟಿಲ್ಲ ಅಂತಂದ್ರ ಒಂದು ಚೌಕಾಕಾರದಲ್ಲಿ ಟೈಲ್ಸ್ ಏನೈತಿ? ಚೌಕ ಐತಿ ಅಂತಂದ್ರ ಈ ಬಾಹುವಿನ ಉದ್ದ 3 ಮೀಟರ್ ಕೊಟ್ಟಾರ ಅಂತಂದ್ರ ಈ ಬಾಹುವಿನ ಉದ್ದ ಕೂಡ ಏನಾಗಿರ್ತೈತಿ ಅಂತಂದ್ರ 3 ಮೀಟರ್ ಆಗಿರ್ತೈತಿ. ಹೌದಾ? ಈ ಬಾಹುವಿನ ಉದ್ದ 3 ಮೀಟರ್ ಆಗಿತ್ತು ಅಂತಂದ್ರ ಇನ್ನೊಂದು ಬಾಹುವಿನ ಉದ್ದ ಕೂಡ 3 ಮೀಟರ್ ಆಗಿರ್ತೈತಿ. ಒಂದು ಚೌಕದಲ್ಲಿ ಎಲ್ಲಾ ಬಾಹುಗಳು ಏನಿರ್ತಾವ ಅಂತಂದ್ರ ಸಮವಾಗಿರ್ತಾವ. ಆ ಒಂದು ಕಾರಣಕ್ಕ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇದನ್ನ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಂತಂದ್ರ 3 ಇಂಟು 3 ಮಾಡ್ಬೇಕು. ಹೌದಾ? ಎಷ್ಟ್ ಬರ್ತೈತ್ರಿ? 3 3ಲೆ 9. ಹಾಗಾದ್ರ ನಮಗ ಚದರ್ ಮೀಟರ್ ಇದ್ರದ್ದು ಎಷ್ಟಾಯ್ತು? ಚದರ್ ಮೀಟರ್ 9 ಚದರ್ ಮೀಟರ್ ಹಾಸುಗಲ್ಲಿನ ವಿಸ್ತೀರ್ಣ ಬಂತು. ಈ ಆಯತದ ದೊಡ್ಡ ಆಯತದ ವಿಸ್ತೀರ್ಣ, ಕೊಠಡಿಯ ವಿಸ್ತೀರ್ಣ ಎಷ್ಟು ಬಂದೈತ್ರಿ? 396 ಚದರ್ ಮೀಟರ್ ಬಂದೈತೆ. ಹಂಗಂದ್ರ ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟು ಬಂದೈತ್ರಿ? 9 ಚದರ್ ಮೀಟರ್ ಬಂದತ್ತ. ಇನ್ನ ನಮಗ್ ಹಾಸುಗಲ್ಲುಗಳು ಎಷ್ಟು ಬೇಕು? ಆ ಒಂದು ಕೊಠಡಿಗೆ ಹಾಕಲು ಹಾಸುಗಲ್ಲುಗಳು ಎಷ್ಟು ಬೇಕು ಅಂತ ಕೇಳಿದಾರ ಅಂತಂದ್ರ ನಮ್ಗ್ ಹಾಸುಗಲ್ಲುಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂತಂದ್ರೆ ಏನದ್ರಿ? ಹಾಸುಗಲ್ಲುಗಳ ಸಂಖ್ಯೆ. ಹಾಸುಗಲ್ಲುಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂತಂದ್ರ ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಮಾಡ್ಬೇಕು. ಅವಾಗ ನಮ್ಗ ಆನ್ಸರ್ ಬರುತ್ತೆ ನೋಡ್ರಿ. ಎಷ್ಟ್ ಬಂದೈತ್ರಿ? 396 ಡಿವೈಡೆಡ್ ಬೈ ಎಷ್ಟ್ರಿ? 9. ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟು ಬಂದೈತಿ? 9 ಬಂದೈತಿ. ಆಯತದ ವಿಸ್ತೀರ್ಣ ಎಷ್ಟು ಬಂದೈತಿ? 396 ಬಂದೈತಿ. ಹೌದಾ? 9 ಒಂದ್ಲೆ 9 4ಲೆ ಬರ್ತೈತಿ ನೋಡ್ರಿ. 9 4ಲೆ 36. 9 4ಲೆ 36. 3 ಉಳಿತು. 9 4ಲೆ 36. ಹಾಗಾದ್ರೆ ನಮಗೆ ಎಷ್ಟು ಹಾಸುಗಲ್ಲುಗಳು ಬೇಕು? 44 ಹಾಸುಗಲ್ಲುಗಳು ಬೇಕು. ಆಪ್ಷನ್ ಯಾವ್ದೈತಿ ನೋಡ್ರಿ? ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹೌದಾ? ಆಪ್ಷನ್ ಎ. ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಇನ್ನೊಂದ್ಸರಿ ನೋಡ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ? ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಕ್ವಶನ್ ಹಾಕೊಂಡು ಸರಿಯಾಗಿರ್ತಕ್ಕಂಥ ಆನ್ಸರ್ ಅನ್ನ ಬಿಡಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಎಕ್ಸಾಮ್ ನಲ್ಲಿ ಇದೇ ರೀತಿ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ.
ರಮೇಶನ ಬ್ಯಾಂಕ್ ಖಾತೆಯಲ್ಲಿ 28,075 ರೂಪಾಯಿ ಹಣವಿದೆ. ಅವನು ಶುಕ್ರವಾರ ಏನ್ ಮಾಡ್ತಾನಂತಂದ್ರ 18,475 ಜಮಾ ಮಾಡುತ್ತಾನೆ. ಹೌದಾ? ಏನ್ ಮಾಡ್ತಾನಂತಂದ್ರ ಮೊದಲಿಗೆ ಅವನ ಖಾತೆಯೊಳಗೆ ಎಷ್ಟಿತ್ತು? 28,075 ರೂಪಾಯಿ ಇತ್ತು. ಅವ್ನು ಶುಕ್ರವಾರ ಮತ್ತೇನ್ ಮಾಡ್ತಾನಂತಂದ್ರ ಜಮಾ ಮಾಡ್ತಾನಂತಂದ್ರ ಏನ್ ಮಾಡ್ಬೇಕು? ಕೂಡಿಸ್ಕೋಬೇಕು ನಾವು. ಹೌದಾ? ಅದಕ್ಕ ಜಮಾ ಮಾಡ್ತಾನ. ನೆಕ್ಸ್ಟ್ ಅವನು ನಂತರ ಮಂಗಳವಾರ ಏನ್ ಮಾಡ್ತಾನಂತಂದ್ರ ಅದರಲ್ಲಿ ಇರ್ತಕ್ಕಂತಹ 32,295 ರೂಪಾಯಿ ಹಣವನ್ನ ಹೊರಗ್ ತೆಗಿತಾನಂತಂದ್ರ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. ಹಣ ತೆಗೆದ ನಂತರ ಅವನ ಬಳಿ ಉಳಿದ ಹಣ ಎಷ್ಟು ಅಂತ ಹೇಳಿ ಕೇಳಿದ. ಹೌದಾ? ಹಾಗಾದ್ರ 28,075 ಫಸ್ಟ್ ಇದ್ದಿದ್ದಂತ ಹಣ. ನೆಕ್ಸ್ಟ್ ಅವ್ನು ಮತ್ತೆ ಜಮಾ ಮಾಡಿದ ಹಣ ಎಷ್ಟು? 18,475. ಏನ್ ಮಾಡ್ಬೇಕು? ಕೂಡಿಸ್ಕೋಬೇಕು. ಯಾಕಂದ್ರೆ ಜಮಾ ಮಾಡ್ಯಾನಂತಂದ್ರ ಅದು ಅಮೌಂಟ್ ಅಲ್ಲಿ ಕೂಡಿರತ್ತೆ. ಓಕೆ, ಹಾಗಾದ್ರೆ 5 5 ಎಷ್ಟು? 10. 7 7 14. ಇದೊಂದು 15. ನೆಕ್ಸ್ಟ್ 4 1 5. 8 8 16. 16 3 ಇದೊಂದು 4. 46,550 ರೂಪಾಯಿ ಅವನ ಖಾತೆ ಒಳಗೀಗ ಐತಿ. ಅದ್ರೊಳಗಿಂದ ಏನ್ ಮಾಡ್ತಾನಂತಂದ್ರ ಮಂಗಳವಾರ ಎಷ್ಟು ತೆಗಿತಾನ? 32,295 ರೂಪಾಯಿಯನ್ನ ಏನ್ ಮಾಡ್ತಾನಂದ್ರ ತಕ್ಕೋತಾನಂತಂದ್ರ ಏನ್ ಮಾಡ್ಬೇಕು ನಾವು? ಮೈನಸ್ ಮಾಡ್ಬೇಕು. ಹೌದಾ? ಮೈನಸ್ ಮಾಡ್ಬೇಕು. ನೆಕ್ಸ್ಟ್ 10ರಲ್ಲಿ 5 ಕಳೆದ್ರೆ 5 ಉಳಿತು. 15ರಲ್ಲಿ 10 ಕಳೆದ್ರ 5 ಉಳಿತು. ನೆಕ್ಸ್ಟ್ 5ರಲ್ಲಿ 3 ಕಳೆದ್ರ 2 ಉಳಿತು. ನೆಕ್ಸ್ಟ್ 6ರಲ್ಲಿ 2 ಕಳೆದ್ರ 4 ಉಳಿತು. ನೆಕ್ಸ್ಟ್ 4ರಲ್ಲಿ 3 ಕಳೆದ್ರೆ 1 ಉಳಿತು. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು? 14,255. ಎಲ್ಲೈತ್ರಿ? ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ 14,255. ಬಹಳಷ್ಟು ಈಜಿ ಪ್ರಶ್ನೆಗಳಿರ್ತಾವ. ನೆಕ್ಸ್ಟ್ ನೋಡ್ರಿ, ಮುಂದಿನ ಒಂದು ಪ್ರಶ್ನೆ ಏನ್ ಕೊಟ್ಟಾರಂತ ಹೇಳಿ ಓದ್ರಿ. 9 0 6 5 1 ಈ ಅಂಕಿಗಳನ್ನ ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಹೌದಾ? ಹಾಗಾದ್ರ ಇಲ್ಲಿ ಕನಿಷ್ಠ ಸಂಖ್ಯೆ ಅಂತಂದ್ರೆ ನಮ್ಗೆ ಏನ್ರಿ? ಚಿಕ್ಕ ಸಂಖ್ಯೆ. ಹೌದಾ? ಚಿಕ್ಕ ಸಂಖ್ಯೆಯನ್ನ ಕೇಳಿದಾರೆ ಅಂತಂದ್ರ ನಮಗಿಲ್ಲಿ ಕೊಟ್ಟಂತಹ ಅಂಕಿಗಳು ಯಾವ್ಯಾವ? 9 0 6 5 1 ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ಚಿಕ್ಕ ಸಂಖ್ಯೆಯನ್ನ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಯಾವ್ದು ಸಣ್ಣ ಸಂಖ್ಯೆ ಇರ್ತೈತಲ್ಲ ಅದನ್ನ ಬರಿಬೇಕು. ಆದ್ರೆ ಇಲ್ಲಿ ನಮ್ಗೆ ಏನೈತಿ ಅಂತಂದ್ರ 0 ಐತಿ. 0 ಬರೆಯೋದಕ್ ಆಗಲ್ಲ. 0 ಬರೆದ್ರೆ ಏನಾಗ್ತದ ಅಂತ ಹೇಳಿ ನೋಡ್ತೀನಿ ನೋಡ್ರಿ. ಇಲ್ಲಿ 0, ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದು? 1, ಅದಕ್ಕಿಂತ ಸ್ವಲ್ಪ ದೊಡ್ಡದು 5 ಅದ, ಅದಕ್ಕಿಂತ ಸ್ವಲ್ಪ ದೊಡ್ಡದು 6 ಅದ, ಅದಕ್ಕಿಂತ ಸ್ವಲ್ಪ ದೊಡ್ಡದು 9 ಅದ ಲಾಸ್ಟ್. ಹಾಗಾದ್ರೆ ಇದು 5 ಅಂಕಿಯ ಸಂಖ್ಯೆ ಆಗಲ್ಲ. ನಮ್ಗೆ ಯಾವ್ದು ಕೇಳ್ಯಾರ ಅಂತಂದ್ರೆ 5 ಅಂಕಿಯ ಸಂಖ್ಯೆಯನ್ನ ಕೇಳ್ಯಾರ. ಇದು ನಮ್ಗೆ ಏನಾಗ್ತತಿ? 0 ಹಿಂದ್ಗಡೆ ಇದ್ರೆ ಅದಕ್ಕೆ ಬೆಲೆ ಇರಲ್ಲ, 4 ಅಂಕಿಯ ಸಂಖ್ಯೆ ಆಗ್ತದ. ಓಕೆ, ಹಾಗಾದ್ರೆ ನಾವು 5 ಅಂಕಿಯ ಸಂಖ್ಯೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರ ಈ 1ಅನ್ನ ಈ ಕಡೆ ತಗೋಬೇಕು, 0ನ ಈ ಕಡೆ ಹಾಕ್ಬೇಕು. 1 0 5 6 9. ಹೌದಾ? ಆಪ್ಷನ್ ಇಲ್ಲ ನೋಡ್ರಿ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹೌದಾ? ಯಾಕಂತಂದ್ರ ನಮಗ 4 ಅಂಕಿಯ ಸಂಖ್ಯೆಯನ್ನ ಕೇಳಿಲ್ಲ, 5 ಅಂಕಿಯ ಸಂಖ್ಯೆಯನ್ನ ಕೇಳಿದಾರ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? 5 ಅಂಕಿಯ ಚಿಕ್ಕ ಸಂಖ್ಯೆಯನ್ನ ಮಾಡ್ಬೇಕು ಅಂತಂದ್ರ 0ಕ್ಕಿಂತ ಮತ್ ಸ್ವಲ್ಪ ದೊಡ್ಡದು ಯಾವ್ದೈತಲ್ಲ ಅದನ್ನ ಏನ್ ಮಾಡ್ಕೋಬೇಕು? ನಾವ್ ಈ ಸೈಡ್ ಹಾಕೊಂಡು ಈ ಕಡೆ ಏನ್ ಮಾಡ್ಬೇಕು? ಒಂದ್ ಪ್ಲೇಸ್ ಅನ್ನ 0 ಬಿಟ್ಟು ಒಂದ್ ಪ್ಲೇಸ್ ಅನ್ನ ಹಾಕೋಬೇಕು. ಓಕೆ, ನೆಕ್ಸ್ಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರ ಮುಂದಿನ ಪ್ರಶ್ನೆ, ಒಂದು ಶಾಲೆಯಲ್ಲಿ 23/2/2016 ಏನ್ ಮಾಡ್ತಾರಂತಂದ್ರ 17 ದಿನಗಳ ಕಾಲ ರಜೆಯನ್ನ ಘೋಷಿಸಿದ್ದಾರೆ. ರಜೆಯ ನಂತರ ಶಾಲೆ ಆರಂಭವಾಗುವ ದಿನಾಂಕ ಯಾವುದು ಅಂತ ಹೇಳಿ ಕೇಳಿದಾರೆ. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಮಗೇನ್ ಮಾಡ್ಯಾರ ಅಂತಂದ್ರ 2ನೇ ತಿಂಗಳು ಅಂತಂದ್ರ ನಮಗ ಸಾಮಾನ್ಯ ವರ್ಷವನ್ನ ಹಿಡ್ಕೊಳ್ಳೋಣ 28 ದಿನ ಇರ್ತಾವ. ಹೌದಾ? 2ನೇ ತಿಂಗಳೊಳಗ ಫೆಬ್ರವರಿ ಒಳಗ ಸಾಮಾನ್ಯ ವರ್ಷ ಅಂತಂದ್ರ 28 ದಿನ ಇರ್ತಾವ. ಇಲ್ಲಿ ನಮ್ಗೆ 2016 ಅಂತ ಹೇಳಿ ಕೊಟ್ಟಾರ. ಹೌದಾ? 2016 ಸಾಮಾನ್ಯ ವರ್ಷ ಆಯ್ತು, ಏನ ಅಧಿಕ ವರ್ಷ ಅಂತ ಹೇಳಿ ನಮಗ್ ಗೊತ್ತಾಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? 2016 4ರ್ಲೆ ಡಿವೈಡ್ ಮಾಡ್ಬೇಕು. ಯಾಕಂತಂದ್ರೆ ಅಧಿಕ ವರ್ಷ ಏನ್ ಬರ್ತೈತ್ರಿ? 4 ವರ್ಷಕ್ಕೊಮ್ಮೆ ಬರ್ತೈತಿ. ಹಾಗಾದ್ರ ನೋಡ್ರಿ, 4 5 20, 1 ಇಡ್ಸ್ಕೊಂಡಿವು. 4ಕ್ಕಿಂತ 1 ಸಣ್ಣದೈತಿ, 0 ತಗೊಳನ. 6 ಇಡ್ಸ್ಕೊಂಡಿವು. 4 4 4 16, 4 4 16. ಶೇಷ 0 ಉಳಿತು ಅಂತಂದ್ರೆ ಇದೊಂದು ಅಧಿಕ ವರ್ಷ. ಹೌದು? ಇದು ಅಧಿಕ ವರ್ಷ ಐತಿ ಅಂತಂದ್ರ. ಹೌದಾ? ಅಧಿಕ ವರ್ಷ ಐತಿ ಅಂತಂದ್ರ ನಮ್ಗೆ ಏನಾಗ್ಬೇಕು? ಫೆಬ್ರವರಿ ತಿಂಗಳಲ್ಲಿ 29 ದಿನ ಬರ್ತಾವ.
ಹೌದಾ? ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನ ಬರ್ತಾವ? 29 ದಿನ ಬರ್ತಾವ. ಹಾಗಾದ್ರೆ 23, 24, 25, 26, 27, 28, 29. ಹಾಗಾದ್ರ ಈ ಫೆಬ್ರವರಿ ತಿಂಗಳಿನಲ್ಲಿ 28 ದಿನ ಅಂತಂದ್ರೆ ಎಷ್ಟು ದಿನ ರಜೆ ಆಗ್ತೈತಿ ನೋಡ್ರಿ? 1 ದಿನ, 2, 3, 4, 5, 6, 7 ದಿನ ರಜಾ ಆಗ್ತದ. ಫೆಬ್ರವರಿ ತಿಂಗಳಿನೊಳಗೆ ಎಷ್ಟು ದಿನ ರಜಾ ಆಗ್ತದ? 7 ದಿನ ರಜಾ ಆಗ್ತದ. ಅದಕ್ಕ ಇನ್ನ 7 ದಿನದಾಗ ಇಲ್ಲಿ ಎಷ್ಟು ದಿನ? 17 ದಿನ ಕೇಳ್ಯಾರ. 17 ದಿನಕ್ಕ ಇಲ್ಲಿ 7 ದಿನ ಫೆಬ್ರವರಿ ತಿಂಗಳನಾಗ ರಜಾ ಹೋತು. ಇನ್ನ 10 ದಿನ ಎದ್ರಾಗ ಹೋಗ್ಬೇಕು? 3ನೇ ತಿಂಗಳದಾಗ ಹೋಗ್ಬೇಕು, ಮಾರ್ಚ್ ತಿಂಗಳದಾಗ ಹೋಗ್ಬೇಕು. ಹಾಗಾದ್ರೆ ಟೋಟಲ್ ನಮ್ಗೆ ಎಷ್ಟು ದಿನ ಆಗ್ತದ? 17 ದಿನ ಆಗ್ತದ. ಹಾಗಾದ್ರೆ ನಮಗ್ ಶಾಲೆ ಆರಂಭವಾಗುವ ದಿನಾಂಕ ಯಾವುದು? ಇನ್ನ ಮುಂದ್ 10ನೇ ತಾರೀಕು ಏನಾಗ್ತೈತಿ ಅಂತಂದ್ರ ನಮಗ ಶಾಲೆ ಆರಂಭ ಆಗ್ತೈತಿ. ಈ ತಿಂಗಳದಾಗ ಫೆಬ್ರವರಿ ತಿಂಗಳದಾಗ ಏನಾಯ್ತು ಅಂತಂದ್ರ 7 ದಿನ ರಜಾ ಹೋತು. ಮುಂದಿನ ತಿಂಗಳ 10 ದಿನ ರಜಾ ಹೋತು. ಹಾಗಾದ್ರ ರಜೆಯ ನಂತರ ಶಾಲೆ ಆರಂಭವಾಗುವ ದಿನಾಂಕ ಯಾವುದು ಅಂತ ಕೇಳಿದಾರ. ಇಲ್ಲಿ 17 ದಿನದ ಮಟ್ಟ ರಜೆಯನ್ನ ಘೋಷಣೆ ಮಾಡ್ಯಾರ ಅಂತಂದ್ರ 10ನೇ ತಾರೀಕು ಮಟ್ಟ ರಜೆ ಘೋಷಣೆ ಆಗೈತಿ. ಹೌದಾ? ಆರಂಭವಾಗುವ ದಿನಾಂಕ 11ನೇ ತಾರೀಕ. ನೆಕ್ಸ್ಟ್ ರಜೆಯ ನಂತರ ಆರಂಭವಾಗುವ ದಿನಾಂಕ ಯಾವುದು? 11/3/2016. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲಿ ಎಷ್ಟಂದ್ರ ಫೆಬ್ರವರಿ ತಿಂಗಳದೊಳಗ 7 ದಿನ ರಜಾ ಆಯ್ತು. ಆಮೇಲೆ ಮತ್ತ ಮಾರ್ಚ್ ತಿಂಗಳದೊಳಗ 10 ದಿನ ರಜಾ ಆಯ್ತು. ಟೋಟಲ್ ಆಗಿ 17 ದಿನ ರಜೆ ಆಯ್ತು. 17 ದಿನ ರಜೆ ಇತ್ತು. ಅದರಲ್ಲಿ ನೆಕ್ಸ್ಟ್ ಆರಂಭವಾಗುವ ನೆಕ್ಸ್ಟ್ ಡೇ ಯಾವುದು ಅಂತ ಕೇಳಿದಾರ ಅಂತಂದ್ರ 11/3/2016 ಏನಾಗ್ತೈತಿ ಅಂತಂದ್ರ ನಮ್ಮ ಶಾಲೆ ಇಲ್ಲಿ ಆರಂಭ ಆಗ್ಯದ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 19:19 ತೋರಿಸುತ್ತಿದೆ. ಸಮಯ 19:19 ತೋರಿಸ್ತಿದೆ. ಹಾಗಾದ್ರೆ ಇದನ್ನ ನಮ್ಮ ಮನೆಯ ಗಡಿಯಾರದ ಸಮಯದಲ್ಲಿ ನೋಡಿದಾಗ ಏನಾಗ್ತದ? ಹೌದಾ? ಏನಾಗ್ತದ ಅಂತೇಳಿ ನೋಡಿದಾಗ ನಮಗ 19 ಅಂದ ತಕ್ಷಣ ನಮಗ್ ಮಧ್ಯಾಹ್ನದ ನಂತರ ಬರ್ತೈತಿ. ಏನಾಗಿರ್ತೈತಿ ಅಂತಂದ್ರ ಅದು PM ಆಗಿರ್ತೈತಿ. 19 ಅಂದ್ರೆ ಎಷ್ಟ್ ಅಂತೇಳಿ ನಾವ್ ನೋಡ್ಬೇಕಾದ್ರ ನಮಗ್ 19 12 ಮೈನಸ್ ಮಾಡಿದಾಗ ಆನ್ಸರ್ ಬರ್ತೈತಿ ನೋಡ್ರಿ. 9 2 ಕಳೆದ್ರ 7 ಉಳಿತು, 1 ಕಳೆದ್ರ 0 ಉಳಿತು. ಮ್ಯಾಲ 19 ನಿಮಿಷ ಐತಿ ಅಂತಂದ್ರ ಇಲ್ಲಿ 19 ನಿಮಿಷನ ಇರ್ತದ. ಓಕೆ, ಹಾಗಾದ್ರ ಮ್ಯಾಲ 19 ನಿಮಿಷ ಐತಿ ಅಂತಂದ್ರ ಇಲ್ಲಿ ಏನಿರ್ತೈತಿ? 19 ನಿಮಿಷನ ಇರ್ತೈತಿ. ಸಾರಿ, ಇಲ್ಲಿ 19 ನಿಮಿಷನ ಇರ್ತೈತಿ. ಹಾಗಾದ್ರ 7, 19 ಏನ ಇಲ್ಲಿ 2 ಆಪ್ಷನ್ ಗಳನ್ನ ಕೊಟ್ಟಾರ. ಇಲ್ಲೊಂದು 7, 19 AM ಅಂತ ಕೊಟ್ಟಾರ. ಇಲ್ಲೊಂದು 7, 19 PM ಅಂತ ಕೊಟ್ಟಾರ. ನಮಗ್ ಮಧ್ಯಾಹ್ನದ ನಂತರ ಬಂದೈತಿ ಅಂತಂದ್ರ 19 ಅನ್ನೋದು ಮಧ್ಯಾಹ್ನದ ನಂತರ ಬರ್ತೈತಿ ಅಂತಂದ್ರ ನಮ್ಗೆ ಏನಾಗ್ತೈತಿ ಆನ್ಸರ್? ಆಪ್ಷನ್ A ಒಳಗ ನಮ್ಗೆ ಆನ್ಸರ್ ಅದ 19 7, 19 PM ಅಂತೇಳಿ ನಮಗ ಆನ್ಸರ್ ಬರುತ್ತೆ. ಓಕೆ, ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಏನ್ ಕೊಟ್ಟಾರ ನೋಡ್ರಿ. 72ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತೇಳಿ ಕೇಳಿದಾರೆ. ಹೌದಾ? 72ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತೇಳಿ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳನ್ನ ತೆಗಿಬೇಕು ಅಂತಂದ್ರ ನಮಗ್ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತೇಳಿ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, 72ರ ಅವಿಭಾಜ್ಯ ಅಪವರ್ತನಗಳನ್ನ ತೆಗಿಬೇಕು ಅಂತಂದ್ರ ಫಸ್ಟ್ ನಾವೇನ್ ಮಾಡ್ಕೋಬೇಕು? ಭಾಗಾಕಾರ ವಿಧಾನದ ಮೂಲಕ ನಾವೇನ್ ಮಾಡ್ತಾ ಹೋಗ್ಬೇಕು? ಅವಿಭಾಜ್ಯ ಅಪವರ್ತನಗಳನ್ನ ಕಂಡು ಹಿಡಿತಾ ಹೋಗ್ಬೇಕು. 72 ಅನ್ನೋದು ಸಮಸಂಖ್ಯೆ ಆಗಿರೋದ್ರಿಂದ ನಮಗ್ ಫಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಹಾಗಾಗಿ 2ರಿಂದ ನಾವೇನ್ ಮಾಡ್ಕೊತಾ ಹೋಗೋಣ ಅಂತಂದ್ರ ಭಾಗ ಮಾಡ್ತಾ ಹೋಗೋಣ. 2 3 6, 1 ಉಳಿತು. 2 6 12. ನೆಕ್ಸ್ಟ್ ಮತ್ತೆ 2ರಿಂದ ಭಾಗ ಹೋಗ್ತದ. 2 1 1 ಉಳಿತು. 2 8 ಮತ್ತೆ 2ರಲ್ಲಿ ಭಾಗ ಹೋಗ್ತದ. 2 9 3ರಲ್ಲಿ ಭಾಗ ಹೋಗ್ತದ್ರಿ. ನೆಕ್ಸ್ಟ್ 3 3 9 ಮತ್ತೇನಾಗ್ತದ? 3ರಲ್ಲಿ ಹೋಗ್ತದ. 3 1 3. ಹಾಗಾದ್ರೆ ನಮಗ ಅವಿಭಾಜ್ಯ ಅಪವರ್ತನಗಳು ಏನ್ ಬರ್ತಾವ? 2 × 2 × 2 × 3 × 3. ಎಲ್ಲೈತ್ರಿ ಆಪ್ಷನ್? ಆಪ್ಷನ್ A ಒಳಗ ಸರಿಯಾಗಿರ್ತಕ್ಕಂತಹ ಉತ್ತರ ಅದ 2 × 2 × 2 × 3 × 3. ಹೌದಾ? ಈ ಒಂದು 72ರ ಅವಿಭಾಜ್ಯ ಅಪವರ್ತನಗಳು. ಯಾಕಂತಂದ್ರ 2 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಆಮೇಲೆ 3 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 72ರ ಅವಿಭಾಜ್ಯ ಅಪವರ್ತನಗಳು ಏನಂತಂದ್ರ 2 ಮತ್ತು 3 ಆಗ್ತಾವ. 2 3 ಸರಿ ಬರ್ತಾವ. ನಿಮಗ್ ಆಪ್ಷನ್ ಹಿಂಗೂ ಕೊಡ್ಬೋದು. 2ರ ಘಾತ 3 × 3ರ ಘಾತ 2 ಅಂತ ಕೊಡ್ಬೋದು. ಇದು ಕೂಡ ಆನ್ಸರ್ ಏನಾಗ್ತದ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಿದಾಗ 99 ರೋಮನ್ ಸಂಖ್ಯೆಯಲ್ಲಿ ಬರೆದಾಗ 99 ರೋಮನ್ ಸಂಖ್ಯೆಯಲ್ಲಿ ಬರೆದಾಗ ನಮಗ್ ಏನ್ ಬರ್ತದ ಆನ್ಸರ್ ಅಂತ ಹೇಳಿ ನೋಡ್ರಿ. ರೋಮನ್ ಸಂಖ್ಯೆಗಳು ನಮಗ
1ರಿಂದ 10ರವರೆಗೂ ರೋಮನ್ ಸಂಖ್ಯೆಗಳು ಗೊತ್ತಿತ್ತು ಅಂತಂದ್ರ ಏನ್ ಬರಿತೀವಿ I ಅಂತ ಬರಿತೀವಿ. 2 3 4 5 6 7 8 9 10ಕ್ಕ ಏನ್ ಬರಿತೀವಿ ಎಕ್ಸ್ ಅಂತ ಬರಿತೀವಿ. ಹಾಗಾದ್ರೆ ಇಲ್ಲಿ 99 ಆಗ್ಬೇಕು ಅಂತಂದ್ರ ನಮಗ 100 ಅಂದ್ರೆ ಏನ್ರಿ ಸಿ. ಹೌದಾ, 100 ಅಂದ್ರೆ ಏನು ಸಿ. ಸಿ ಸಿ 100ಕ್ಕ 10 ಕಡಿಮೆ ಐತಂತಂದ್ರ ಎಕ್ಸ್ ಮಾಡ್ತೀವಿ ಹಿಂದ. ಹೌದು, ಇದೇನಾಯ್ತು 90 ಆಯ್ತು. 9 ಮುಂದ್ 9 ಮಾಡ್ಬೇಕಲ್ಲ, ಹಾಗಾಗಿ ಏನಂತಂದ್ರ ಇಲ್ಲಿ ಎಕ್ಸ್ ಐ ಅಂತೇಳಿ ಬರ್ತದ. ಓಕೆ, ಹಾಗಾದ್ರ 90 ಸಾರಿ ಸಿ ಆಪ್ಷನ್ ಬರ್ತದ. ಹೌದಾ, ಐ ಎಕ್ಸ್ ಬರ್ತದ. 9 ಆಗ್ಬೇಕಲ್ಲ, ಎಕ್ಸ್ ಐ ಎಕ್ಸ್ ಐತಿ, ಐ ಎಕ್ಸ್ ಐತಿ. ನೆಕ್ಸ್ಟ್ ಯಾವ್ದು ಬರ್ತದ ಅಂತಂದ್ರೆ ಇಲ್ಲಿ ಎಕ್ಸ್ ಸಿ ಐ ಎಕ್ಸ್ ಅಂತೇಳಿ ಬರ್ತದ. ಓಕೆ, 99ಕ್ಕ ಎಕ್ಸ್ ಸಿ ಐ ಎಕ್ಸ್ ಅಂತೇಳಿ ಬರ್ತದ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಒಂದು ವಿಷಯಕ್ಕೆ 5 ಅಂಕಗಳಂತೆ ರಾಜು 4 ವಿಷಯಗಳಿಗೆ 168 ಅಂಕಗಳನ್ನ ಪಡೆದಾನ. ಓಕೆ, ಒಂದು ವಿಷಯಕ್ಕೆ 50 ಅಂಕಗಳಂತೆ ರಾಜು 4 ವಿಷಯಗಳಲ್ಲಿ ಎಷ್ಟು ಅಂಕಗಳನ್ನ ಪಡೆದಾನಂತಂದ್ರ 168 ಅಂಕಗಳನ್ನ ಪಡೆದಿದ್ದಾನೆ. ಹಾಗಾದರೆ ಅವನು ಗಳಿಸಿದ ಪ್ರತಿಶತ ಅಂಕಗಳೆಷ್ಟು, ಅವನ ಪರ್ಸೆಂಟೇಜ್ ಎಷ್ಟಾಗೈತಿ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ, 4 ವಿಷಯಗಳದಾವ. ಒಂದು ವಿಷಯಕ್ಕೆ 50 ಅಂತಂದ್ರ ಇಂಟು 4 ಮಾಡಿದಾಗ ಟೋಟಲ್ ಅಂಕಗಳು ಎಷ್ಟ್ ಆಗ್ತಾವ್ರಿ 200 ಆಗ್ತಾವ. 200ಕ್ಕೆ ಎಷ್ಟು ಪಡ್ದಾನ ಅಂತಂದ್ರ 168 ಅಂಕಗಳ ಪಡ್ದಾನ. ಪ್ರತಿಶತ ಮಾಡ್ಬೇಕು ಅಂತಂದ್ರ ಏನ್ ಮಾಡ್ಬೇಕ್ರಿ, ಪ್ರತಿಶತ ಅಂತಂದ್ರ 100. ಹೌದಾ, ಹಾಗಾದ್ರೆ ನಾವ್ ಇದನ್ನ ಕಟ್ತಾ ಹೊಡೆದ್ ನೋಡೋಣ. 100 1 100 2 ಹೌದಾ, 2 1 2 8 16. ನೆಕ್ಸ್ಟ್ 2 4 8 84% ಎಷ್ಟಾಗೈತ್ರಿ, ಒಂದ 84% ಆಗೈತಿ. ಆಪ್ಷನ್ ಡಿ ಒಳಗೆ ಏನೈತಿ ಅಂತಂದ್ರ ನಮ್ದು ಆನ್ಸರ್ ಐತಿ. ಸರಿಯಾಗಿರ್ತಕ್ಕಂತ ಉತ್ತರ ಎಷ್ಟು, ಆಪ್ಷನ್ ಡಿ 84%. ಪರ್ಸೆಂಟೇಜ್ ತೆಗೆದಿತ್ತು ಅಂತಂದ್ರ ಇಂಟು 100 ಅನ್ನ ಮಾಡ್ಕೋಬೇಕು. ಪ್ರತಿಶತ ಅಂದಾಗ ನಮಗ್ 100ಗೆ ಸಮ ಅಂತೇಳಿ ನಾವ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನ ಸರಳೀಕರಿಸಿದಾಗ ದೊರಕುವ ಉತ್ತರ ಯಾವುದು ಅಂತೇಳಿ ಕೇಳಿದಾರ. ಇಲ್ಲಿ ದಶಮಾಂಶ ಸಂಕಲನ ಮತ್ತು ವ್ಯವಕಲನದಲ್ಲಿ ಇದೆ. ಹಾಗಾದ್ರೆ ಯಾವ್ಯಾವ ಸಂಖ್ಯೆಗಳನ್ನ ನಾವು ಪ್ಲಸ್ ಮಾಡ್ಕೋಬೇಕು ಅಂತಂದ್ರೆ, ಯಾವ ಸಂಖ್ಯೆಯ ಹಿಂದ ಪ್ಲಸ್ ಅದಲ್ಲ ಅವುಗಳನ್ನೆಲ್ಲ ಏನ್ ಮಾಡ್ಕೋಬೇಕು ಅಂತಂದ್ರ ಪ್ಲಸ್ ಮಾಡ್ಕೋಬೇಕು. ಈ ಸಂಖ್ಯೆಯಿಂದ ಏನು ಕೊಟ್ಟಿಲ್ಲ ಅಂತಂದ್ರೆ ನಮ್ಗೆ ಏನ್ ಇರ್ತದ್ರಿ, ಪ್ಲಸ್ ಇರ್ತೈತಿ. ಹಾಗಾದ್ರ ಇಲ್ಲಿ ಬರೀತಾ ಹೋಗೋಣ ನೋಡ್ರಿ, 2.062 22.42. ನೆಕ್ಸ್ಟ್ 202.200. ಹಾಗಾದ್ರೆ ಇವ್ನ ಏನ್ ಮಾಡ್ಕೋಬೇಕು, ಇಲ್ಲಿ ಫಸ್ಟ್ ನಾವ ಕೂಡಿಸ್ಕೋಬೇಕು. 2 8 ಆಮೇಲೆ 6 2 8 6 ಪಾಯಿಂಟ್ ಬಿಂದು ಐದ. ಬಿಂದು ಕೆಳಗಡೆ ಏನ್ ಮಾಡ್ಕೋಬೇಕಂತಂದ್ರ ನಾವು ಬಿಂದುವನ್ನ ಇಟ್ಕೋಬೇಕು. ಇಲ್ಲಿ ಎಷ್ಟ್ ಬರ್ತದ್ರಿ, 6 2 2 ಅಂತೇಳಿ ಬರ್ತದ. ಹಾಗಾದ್ರೆ ಇದ್ರಲ್ಲಿ ಮೈನಸ್ ಏನ್ ಮಾಡಂದಾರ ನೋಡ್ರಿ, ಮೈನಸ್ ಏನ್ ಮಾಡಂದಾರ 0 ಪಾಯಿಂಟ್ ಬಿಂದು ಕೆಳಗಡೆ ಬಿಂದುವನ್ನ ಇಟ್ಕೋಬೇಕು. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತೀರಾ, ಅದನ್ನ ಮಾಡೋದಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ 6 0 8 2 ಅದನ್ನ ಏನ್ ಮಾಡ್ಬೇಕಂತಂದ್ರ ನಮಗ್ ಮೈನಸ್ ಮಾಡಂದಾರ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂತಂದ್ರ 0 ಇರ್ತದ. 10ರಲ್ಲಿ 2 ಕಳೆದ್ರೆ 8 ಉಳಿತು. ನೆಕ್ಸ್ಟ್ 12ರಲ್ಲಿ 9 ಕಳೆದ್ರೆ ಎಷ್ಟು ಉಳಿತು, 3 ಉಳಿತು. ನೆಕ್ಸ್ಟ್ 8ರಲ್ಲಿ 1 ಕಳೆದ್ರ 7 ಉಳಿತು. 6ರಲ್ಲಿ 6 ಕಳೆದ್ರೆ 0 ಉಳಿತು. ಪಾಯಿಂಟ್ ಅದ, ಪಾಯಿಂಟ್ ಕೊಡ್ತೀನಿ. 6ರಲ್ಲಿ 0 ಹೋದ್ರೆ 6 ಉಳಿತದ, 2 2. ಓಕೆ, 226.073 226.073. ಹಾಗಾದ್ರೆ ಆಪ್ಷನ್ ಬಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್. ಸೊ ವಿದ್ಯಾರ್ಥಿಗಳು, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ. ಹಾಗೆ ವಿಡಿಯೋ ನಿಮ್ಗೆ ಅರ್ಥ ಆಗ್ತಿದ್ರೆ, ನಿಮಗೆ ವಿಡಿಯೋ ಕ್ಲಾಸ್ ಇಷ್ಟ ಆಗ್ತಿದ್ರೆ ಏನ್ ಮಾಡ್ರಿ ಅಂತಂದ್ರೆ ಲೈಕ್ ಬಟನ್ ಅನ್ನ ಒತ್ತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದು ಷಡ್ಭುಜಾಕೃತಿಯ ಸುತ್ತಳತೆ 85 ಸೆಂಟಿಮೀಟರ್ ಆಗಿದ್ದು ಅದರ 5 ಬಾಹುಗಳ ಮೊತ್ತ. ಷಡ್ಭುಜಾಕೃತಿ ಅಂತಂದ್ರೆ ಏನ್ರಿ, 6 ಬಾಹುಗಳನ್ನ ಹೊಂದಿರತಕ್ಕಂತ ಒಂದು ಆಕೃತಿ. 6 ಬಾಹುಗಳನ್ನ ಹೊಂದಿರತಕ್ಕಂತ ಒಂದು ಆಕೃತಿಯನ್ನ ನಾನು ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ರಿ. ಎಷ್ಟು ಬಾಹುಗಳು, 1 2 3 4 5 ಆಮೇಲೆ 6. ಅಥವಾ ನಾವು ಹಿಂಗೂ ಇದನ್ನ ಕೂಡ ಏನ್ ಮಾಡಬಹುದು, ಚಿತ್ರವನ್ನ ತೆಗಿಬಹುದು.
ಇಲ್ಲಿ ನೋಡ್ರಿ 1 2 3 4 5 6 ಈ 5 ಬಾಹುಗಳ ಮೊತ್ತ ಎಷ್ಟಿಂದ ನಮಗ 85 ಸೆಂಟಿಮೀಟರ್ ಐತಿ ಅಂದಾರ. ನೆಕ್ಸ್ಟ್ ಅದರಲ್ಲಿ 6 ಬಾಹುಗಳ ಮೊತ್ತ 85 ಸೆಂಟಿಮೀಟರ್ ಐತಿ. ಅದ್ರಾಗ 5 ಬಾಹುಗಳ ಮೊತ್ತ ಎಷ್ಟೈತಿ 67 ಸೆಂಟಿಮೀಟರ್ ಐತಿ. ಹಾಗಾದ್ರ ನಾವೇನ್ ಮಾಡ್ಬೇಕಂತಂದ್ರ ಇಲ್ಲಿ 6ನೇ ಬಾಹುವಿನ ಮೊತ್ತವನ್ನ ಕಂಡುಹಿಡಿಬೇಕು ಅಂತಂದ್ರ ನಮಗ 6ನೇ ಬಾಹುವಿನ ಅಳತೆಯನ್ನ ಕಂಡುಹಿಡಿಬೇಕು ಅಂತಂದ್ರ ನಮಗ ಏನ್ ಮಾಡಿದ್ರು ಅವ್ರ ಇಲ್ಲಿ ನಾವು ಮೈನಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 15ರಲ್ಲಿ 7 ಹೋದ್ರೆ ಎಷ್ಟು ಉಳಿತು? 15ರಲ್ಲಿ 7 ಹೋದ್ರ 8 ಉಳಿತು. ನೆಕ್ಸ್ಟ್ 8ರಲ್ಲಿ 7 ಹೋದ್ರ 1 ಉಳಿತು. ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ಉಳಿತು ನಮಗ? ಆ 6ನೇ ಬಾಹುವಿನ ಅಳತೆ ಎಷ್ಟೈತಿ ಅಂತಂದ್ರ ನಮಗ 18 ಸೆಂಟಿಮೀಟರ್ ಕೊಟ್ಟಾರ. ಹೌದಾ? 18 ಸೆಂಟಿಮೀಟರ್ ಅಂತಂದ್ರ ಆಪ್ಷನ್ ಸಿ ಒಳಗೆ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ನೆಕ್ಸ್ಟ್ ನೋಡ್ರಿ, ಶಂಕುವಿನಲ್ಲಿರುವ ಶೃಂಗಗಳ ಸಂಖ್ಯೆ. ಶಂಕು ಹೆಂಗಿರ್ತೈತಿ ಅಂತಂದ್ರ ಅದು ನಮಗ ಇಲ್ಲಿ ನೋಡ್ರಿ ಶಂಕು ಈ ರೀತಿ ಇರ್ತದ. ನಮಗ್ ಶೃಂಗ ಕೇಳಾರ ಅಂತಂದ್ರ ಇಲ್ಲಿ ಏನಿರ್ತೈತಿ ಶಂಕುವಿನಲ್ಲಿರುವ ಶೃಂಗಗಳ ಸಂಖ್ಯೆ ಏನು ಅಂತಂದ್ರ ನಮಗ್ 1 ಅಂತೇಳಿ ಬರ್ತದ. ಹಾಗಾದ್ರ ಆಪ್ಷನ್ ಎ ಇದಕ್ಕೆ ಏನಂತಂದ್ರ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಈ ಚಿತ್ರದಲ್ಲಿರುವ ವ್ಯಾಸಗಳ ಸಂಖ್ಯೆ ಎಷ್ಟು ಅಂತೇಳಿ ಕೊಟ್ಟಾರ. ಈ ಚಿತ್ರದಲ್ಲಿರುವ ವ್ಯಾಸಗಳ ಸಂಖ್ಯೆ ಎಷ್ಟು ಅಂತೇಳಿ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ವ್ಯಾಸಗಳನ್ನ ಎಷ್ಟು ಹೇಳಿದಾರ? ವ್ಯಾಸ ಯಾವ್ದು ಇಲ್ಲಿ? ಹೌದಾ? ವ್ಯಾಸ ಯಾವ್ದು ಇಲ್ಲಿ? ಜ ಯಾವ್ದು ಅಂತೇಳಿ ನಾವು ನೋಡ್ತಾ ಹೋದಂತೆ ಇಲ್ಲಿ ನೋಡ್ರಿ, ಇಲ್ಲಿ ನಾವ್ ಹೆಸರು ಕೊಡ್ತಾ ಹೋಗೋಣ. ಎ ಬಿ ಸಿ ಡಿ, ಇಲ್ಲಿ ಒಂದು ಓ ಅಂತ ಹೆಸರು ಕೊಡೋಣ. ಓಕೆ, ಇಲ್ಲಿ ನಮಗ OB ಏನಾಗ್ತದ ಅಂತಂದ್ರ ಒಂದು ತ್ರಿಜ್ಯ. ಹೌದಾ? ವೃತ್ತ ಕೇಂದ್ರದಿಂದ ವೃತ್ತಕ್ಕೆ ಎಳೆದಂತಹ ಒಂದು ಅಳತೆಯನ್ನ ನಾವೇನಂತ ಕರಿತೀವಿ ಅಂತಂದ್ರ ತ್ರಿಜ್ಯ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರ ಇಲ್ಲಿ ನೋಡ್ರಿ OB ಏನಾಗ್ತದ ಅಂತಂದ್ರ ಇಲ್ಲಿ ನಮಗ ಒಂದು ತ್ರಿಜ್ಯ. OB ಏನಾಗ್ತದ? ಒಂದು ತ್ರಿಜ್ಯ. OA ಏನಾಗ್ತದ? ಅದು ಒಂದು ಕೂಡ ತ್ರಿಜ್ಯ. ಆಮೇಲೆ ಇಲ್ಲಿ OD ಏನಾಗ್ತದ ಅಂತಂದ್ರ ಒಂದು ತ್ರಿಜ್ಯ. ಇವೆಲ್ಲ ಏನಂತಂದ್ರ ತ್ರಿಜ್ಯ. ಹೌದಾ? ತ್ರಿಜ್ಯಗಳು ಏನಾಗ್ತಾವ ಅಂತಂದ್ರ OB, OA ಮತ್ತು OD ಏನಾಗ್ತಾವ ಅಂತಂದ್ರ ಇಲ್ಲಿ ತ್ರಿಜ್ಯಗಳಾಗ್ತಾವ. ಅದೇ ರೀತಿ ವ್ಯಾಸಗಳು ಏನಂತಂದ್ರ ಇಲ್ಲಿ ಆ ಒಂದು ವೃತ್ತ ಕೇಂದ್ರದ ಮೇಲೆ ಹಾದು ಹೋಗಿರ್ತಕ್ಕಂತಹ ಒಂದು ತ್ರಿಜ್ಯದ 2ರಷ್ಟು ಏನಿರ್ತದಲ್ಲ ಅದು ಒಂದು ವ್ಯಾಸ ಅಂತೇಳಿ ಕರಿತೀವಿ. ಹಾಗಾದ್ರ ಇಲ್ಲಿ ವ್ಯಾಸಗಳು ಎಷ್ಟದಾವು ಅಂತಂದ್ರ AB ಒಂದು ವ್ಯಾಸ, AB ಒಂದು ವ್ಯಾಸ, ಆಮೇಲೆ CD ಒಂದು ವ್ಯಾಸ, CD ಒಂದು ವ್ಯಾಸ. ಹೌದಾ? ಹಾಗಾದ್ರೆ ಎಷ್ಟು ವ್ಯಾಸಗಳದಾವ? 2 ವ್ಯಾಸಗಳದಾವ ಇಲ್ಲಿ. ಓಕೆ, 2 ವ್ಯಾಸಗಳದಾವ. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 3945ರ ಈ ಸಂಖ್ಯೆಯಲ್ಲಿ 9ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಿಗಿರುವ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರೆ. ಹೌದಾ? 3945ರಲ್ಲಿ 9ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಿಗಿರುವ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ 9 ಯಾವ ಸ್ಥಾನದಲ್ಲಿದೆ ಅಂತೇಳಿ ನಾವು ನೋಡಿದಾಗ ಏನಾಗ್ತದ್ರಿ ಇಲ್ಲಿ 9 ನಮಗ ಬಿಡಿ 10 100. ಆದ್ರೆ ಎಷ್ಟು ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. ಸ್ಥಾನ ಬೆಲೆ ಏನಾಗ್ತದ್ರಿ ಇದ್ರದ್ದು? ಸ್ಥಾನ ಬೆಲೆ ಏನಾಗ್ತದ ಅಂತಂದ್ರ 900 ಅಂತೇಳಿ ಆಗ್ತದ. ಆಮೇಲೆ ಮುಖ ಬೆಲೆ ಏನಾಗ್ತದ? ನಮ್ದು ಪೇಸ್ ವ್ಯಾಲ್ಯೂ ಯಾವತ್ತು ಚೇಂಜ್ ಆಗಲ್ಲ. ಯಾವ ಸಂಖ್ಯೆ ಇರ್ತದಲ್ಲ ಅದೇ ಸಂಖ್ಯೆ ಏನಾಗಿರ್ತದ ಅಂತಂದ್ರ ಪೇಸ್ ವ್ಯಾಲ್ಯೂ ಇರ್ತದ. ಹಾಗಾದ್ರ ಪ್ಲೇಸ್ ವ್ಯಾಲ್ಯೂ ಅಂತಂದ್ರ ಸ್ಥಾನದ ಬೆಲೆ, ಪೇಸ್ ವ್ಯಾಲ್ಯೂ ಅಂತಂದ್ರ ಏನು? ಮುಖ ಬೆಲೆ ಅಂತೇಳಿ ಕರಿತೀವಿ. ಹಾಗಾದ್ರ ವ್ಯತ್ಯಾಸ ಕೇಳಿದಾರ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. 10ರಲ್ಲಿ 9 ಕಳೆದ್ರ 1 ಉಳಿತು, 10ರಲ್ಲಿ 1 ಕಳೆದ್ರ 9 ಉಳಿತು. ನೆಕ್ಸ್ಟ್ 9ರಲ್ಲಿ 1 ಕಳೆದ್ರೆ ಎಷ್ಟು ಉಳಿತು? 8 ಉಳಿತು. ಹಾಗಾದ್ರೆ 891 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಆಪ್ಷನ್ ಡಿ ಅಲ್ಲಿದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಗ್ರಾಮ್ಗಳಲ್ಲಿ ತೂಕ ಮಾಡುವ ವಸ್ತುಗಳಿಗೆ ಇದು ಒಂದು ಅಂತ ಹೇಳಿ ಕೇಳಿದಾರೆ. ಆಪ್ಷನ್ ಏನ್ ಕೊಟ್ಟಿದಾರೆ ನೋಡ್ರಿ, ಕಬ್ಬಿನ, ಚಿನ್ನ, ಅಕ್ಕಿ, ಬದನೆಕಾಯಿ ಅಂತ ಹೇಳಿ ಕೊಟ್ಟಿದ್ದಾರೆ. ಗ್ರಾಮ್ಗಳಲ್ಲಿ ತೂಕ ಮಾಡುವಂತಹ ಒಂದು ಇಲ್ಲಿ 10 ಗ್ರಾಮ್ಗೆ 1 ತೊಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಗ್ರಾಮ್ಗಳಲ್ಲಿ ತೂಕ ಮಾಡೋದು ಯಾವ್ದು ಅಂತಂದ್ರ ಚಿನ್ನ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಪರ್ಟಿಕ್ಯುಲರ್ ಆಗಿರ್ತಕ್ಕಂತ ಆನ್ಸರ್ ಅನ್ನ ನಾವು ಹುಡುಕ್ಬೇಕಾಗತ್ತೆ. ಹಾಗಾಗಿ ಚಿನ್ನ ಅದೊಂದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಒಂದು ಚೌಕದ ವಿಸ್ತೀರ್ಣವು 361 ಚದರ್ ಕಿಲೋಮೀಟರ್ ಆದರೆ ಅದರ ಒಂದು ಬಾಹುವಿನ ಉದ್ದ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹೌದಾ? ಒಂದು ಚೌಕದ ವಿಸ್ತೀರ್ಣ ಏನಾಗೈತಿ ಅಂತಂದ್ರ 361 ಚದರ್ ಕಿಲೋಮೀಟರ್ ಐತಿ. ಅದ ನಿಮಗ್ ಈಸಿ ಆಗಿರ್ತಕ್ಕಂತ ಮೆಥಡ್ ಹೇಳ್ಬೇಕು ಅಂತಂದ್ರ 361ರ ರೂಟ್ ತೆಗೆದ್ ಬಿಡ್ರಿ, ಗೊತ್ತಾಗ್ತದ ನಿಮಗ. ಎಷ್ಟಲೇ 361 ಅಂತಂದ್ರ 19
19 ಎಷ್ಟು ಅಂತಂದ್ರ 361 ಆಗ್ತದ. ಹಾಗಾದ್ರ ಇದ್ರ ಆನ್ಸರ್ ಎಷ್ಟು ಅಂತಂದ್ರ ನಮಗ 19 ಮೀಟರ್ ಅಂತೇಳಿ ಬರ್ತದ. ಹಾಗಾದ್ರ ಒಂದ್ ಬಾಹುವಿನ ಅಳತೆ ಎಷ್ಟಾಗ್ತದ್ರಿ ಇಲ್ಲಿ 19 ಮೀಟರ್. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಸಮದ್ವಿಬಾಹು ತ್ರಿಭುಜವು ಹೊಂದಿರುವ ಹೌದಾ, ಸಮದ್ವಿಬಾಹು ತ್ರಿಭುಜವು ಹೊಂದಿರುವ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ಒಂದು ಸಮದ್ವಿಬಾಹು ತ್ರಿಭುಜವನ್ನ ನಾವು ತಕೊಳ್ಳೋಣ. ಹೌದಾ, ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ಏನು? ಎರಡೂ ಬಾಹುಗಳು ಸಮ ಇರಬೇಕು, ಒಂದು ಬಾಹು ಬೇರೆ ಅಳತೆಯನ್ನ ಹೊಂದಿರಬೇಕು. ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ಏನ್ರಿ? ಎರಡು ಬಾಹುಗಳ ಅಳತೆ ಒಂದೇ ರೀತಿ ಆಗಿರ್ಬೇಕು, ಒಂದು ಬಾಹುವಿನ ಅಳತಿ ಬೇರೆ ಆಗಿದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಸಮದ್ವಿಬಾಹು ತ್ರಿಭುಜ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಮದ್ವಿಬಾಹು ತ್ರಿಭುಜಗಳಲ್ಲಿ ಹೊಂದಿರುವ ಸಮಮಿತಿಗಳು ಎಷ್ಟು ಅಂತ ಕೇಳಿದಾಗ ನಾವು ಸಮದ್ವಿಬಾಹು ತ್ರಿಭುಜವನ್ನ ಒಂದು ಸಾರಿ ಮಡಿಸಿದಾಗ ಏನಾಗ್ತದ ಅಂತಂದ್ರೆ ನಮಗ ಇದು ಸಮಮಿತಿ ಅಕ್ಷ ಆಗ್ತದ. ಹೌದಾ, ಈ ರೀತಿ ನಮಗ್ ಮಡ್ಸೋದಕ್ ಬರಲ್ಲ. ಮೇಲಿಂದ ಕೆಳಗ್ ಮಡ್ಸಿದ್ರೆ ಇದು ಸಮಮಿತಿ ಅಕ್ಷ ಆಗಲ್ಲ. ಸಮಮಿತಿ ಅಕ್ಷ ಆಗ್ಬೇಕು ಅಂತಂದ್ರ ಎಡಗಡೆಯಿಂದ ಬಲಗಡೆಗೆ ಮಡ್ಸ್ರಿ, ಬಲಗಡೆಯಿಂದ ಎಡಗಡೆಗೆ ಮಡ್ಸ್ರಿ. ಒಂದ್ಸರಿ ಮಡ್ಸಿದಾಗ ಮಾತ್ರ ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಒಂದು ಸಮಮಿತಿ ಆಕೃತಿ ಮಾತ್ರ ಆಗತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳ ನಮ್ಗೆ ಆಪ್ಷನ್ ಯಾವುದು? ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, 3 ಮತ್ತು 4ನೇ ತ್ರಿಕೋನೀಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹೌದಾ, 3 ಮತ್ತು 4ನೇ ಸಂಖ್ಯೆಯ ತ್ರಿಕೋನೀಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ನಮಗ ಒಂದು ಫಾರ್ಮುಲಾ ಐತಿ. ತ್ರಿಕೋನೀಯ ಸಂಖ್ಯೆಗಳು ಅಂತಂದ್ರ TN = n ಬ್ರಾಕೆಟ್ n+1 ಬ್ರಾಕೆಟ್ ಕಂಪ್ಲೀಟ್ /2 ಅಂತ ಹೇಳಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ n ಅಂದ್ರೆ ಏನು ಅಂತಂದಾಗ ನಮಗ ತ್ರಿಕೋನೀಯಗಳು ಸಂಖ್ಯೆ ಒಂದು 3 ಕೊಟ್ಟಾರ, ಇನ್ನೊಂದ್ ಏನ್ ಕೊಟ್ಟಾರ ಅಂತಂದ್ರ 4 ಕೊಟ್ಟಾರ. ಟೋಟಲ್ ಸಂಖ್ಯೆಗಳನ್ನ ನಾವು ಲೆಕ್ಕ ಹಾಕ್ಬೇಕು. ಹಾಗಾದ್ರೆ ಇಲ್ಲಿ n ಅಂತಂದ್ರ ಒಂದು ಫಸ್ಟ್ 3 ತಗೊಳ್ಳೋಣ. 3 + 1 ಇಲ್ಲಿ ಏನಾಗ್ತದ ಅಂತಂದ್ರ 3 + 1 ಎಷ್ಟಾಗ್ತದ್ರಿ ಇಲ್ಲಿ /2 ಅಂತೇಳಿ ಮಾಡ್ತೀವಿ. 3 + 3 4. ಹೌದಾ, ಹಾಗಾದ್ರ ಇಲ್ಲಿ /2 ಅಂತ ಹೇಳಿದೆ. ಇಲ್ಲಿ 2 ಬರ್ಕೊಂಡ 3 4 3 12 /2 ಅಂತಂದ್ರ 2 1 2 6. ಹಾಗಾದ್ರ ಎಷ್ಟು ಬಂತು? ನಮಗ ಆನ್ಸರ್ 6 ಅಂತೇಳಿ ಬಂತು. ಇನ್ನ ಒಂದ್ ಮಾಡ್ಬೇಕಲ್ಲ, ಇದು 4 ಒಂದು ಉಳ್ದಿದೆಯಲ್ಲ, ಅದೇ ರೀತಿ ನಾವು ಮಾಡ್ತಾ ಹೋಗೋಣ. 4 + 1 ಎಷ್ಟಾಗ್ತದ್ರಿ ಇಲ್ಲಿ 5 ಆಗ್ತದ. ಡೈರೆಕ್ಟ್ ಆಗಿ ಇಟ್ಕೊಳ್ಳೋಣ. /2 ಐತಿ. ಹಾಗಾದ್ರ 5 4 20 /2 ಅಂತಂದ್ರ 2 1 2 10. ಹೌದಾ, 2 10. ಹಾಗಾದ್ರ ಇಲ್ಲಿ 6 ಬಂದವ ತ್ರಿಕೋನೀಯ ಸಂಖ್ಯೆಗಳು. ಇಲ್ಲಿ ಎಷ್ಟು ಬಂದವ? 10 ಬಂದವ. ಹಾಗಾದ್ರೆ ಟೋಟಲ್ 10 + 6 ಮಾಡಿದಾಗ ಎಷ್ಟಾಗ್ತದ ಅಂತಂದ್ರ ನಮಗ 16 ಆಗ್ತದ. ಆನ್ಸರ್ ಎಷ್ಟ್ರಿ? 16. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ತ್ರಿಕೋನೀಯ ಸಂಖ್ಯೆಗಳನ್ನ ಕೇಳಿದಾಗ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ ನೋಡ್ರಿ. TN = n ಬ್ರಾಕೆಟ್ n+1 /2 ಅಂತೇಳಿ ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ಆಗ ಏನಾಗತ್ತಂತಂದ್ರೆ ನಿಮಗೆ ಸರಿಯಾಗಿರ್ತಕ್ಕಂತ ಉತ್ತರ ಬರ್ತದ. n ಅಂತಂದ್ರೆ ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರಲ್ಲ ಅದೇ ಸಂಖ್ಯೆಯನ್ನ ತಗೋದು, n ಗೆ ಮತ್ತೊಂದು ಪ್ಲಸ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನ ಇಂಟು ಮಾಡೋದು, /2 ಕಡ್ತಾ ಹೊಡೆದ್ರೆ ಏನಾಗತ್ತಂತಂದ್ರೆ ನಮ್ಗೆ ಆನ್ಸರ್ ಬರ್ತದ. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರ ಮುಂದಿನ ಪ್ರಶ್ನೆ, 18ರ ಎಲ್ಲಾ ಅಪವರ್ತನಗಳ ಮೊತ್ತ ಎಷ್ಟು? 18ರ ಎಲ್ಲಾ ಅಪವರ್ತನಗಳ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ 3ನೇ ತರಗತಿ 4ನೇ ತರಗತಿ ಎಲ್ಲ ಓದ್ತಿದ್ದೀರಾ. ಅವರಿಗೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ ನಮ್ಮ ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ ಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವರೆಲ್ಲ ಏನ್ ಮಾಡ್ರಿ ಅಂತಂದ್ರ ಬೇಸಿಗೆ ಶಿಬಿರ ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನೀವು ಅಡ್ಮಿಷನ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ಇರ್ತಕ್ಕಂತಹ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರುವಂತಹ ಒಂದು ಕ್ವಶನ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಇದರಲ್ಲಿ ಟೋಟಲ್ ಆಗಿ 5,000 ಪ್ರಶ್ನೆಗಳನ್ನ ಹೊಂದಿರತಕ್ಕಂತಹ ಒಂದು ಬುಕ್ ಇದಾಗ್ಯದ. ಈ ಒಂದು 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಅದಲ್ಲಿ 100% ಮೊರಾರ್ಜಿ ಆದರ್ಶ ಮತ್ತು ಆಳ್ವಾಸ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತೀನಿ. ಈ ಒಂದು ಬುಕ್ ಅನ್ನ ತೆಗೆದುಕೊಂಡು ನೀವು ಅಭ್ಯಾಸ ಮಾಡೋದ್ರಿಂದ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೊರಾರ್ಜಿ ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಪಸಂಖ್ಯಾತ ಮೊರಾರ್ಜಿ,
ಆಮೇಲೆ ಆಳ್ವಾಸ್ ಎಕ್ಸಾಮ್ಗೆ ಕೂಡ ಇದು ಹೆಲ್ಪ್ ಆಗತ್ತೆ. ಹಾಗಾಗಿ ಯಾರಿಗೆಲ್ಲ ಬೇಕಲ್ಲ ಅವ್ರು ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಈ ಒಂದು ಬುಕ್ ಅನ್ನ ಪಡೆದುಕೊಳ್ಳಬಹುದು. ಮತ್ತೆ ಬೇಸಿಗೆ ಶಿಬಿರದ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನದ ಅಂತೇಳಿ ನೋಡ್ತಾ ಹೋಗೋಣ. ನೋಡ್ರಿ, 18ರ ಎಲ್ಲಾ ಅಪವರ್ತನಗಳ ಮೊತ್ತ ಎಷ್ಟು ಅಂತೇಳಿ ಕೇಳಿದಾರೆ. ಹೌದಾ? 18ರ ಅಪವರ್ತನಗಳನ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು? ಅಪವರ್ತನಗಳಂತಂದ್ರೆ ಏನಪ್ಪಾ ಅಂತಂದ್ರ 18 ಅನ್ನೋದು ಯಾವ ಮಗ್ಗಿಯಿಂದ ಬಾಗ್ ಹೋಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಫಸ್ಟ್ ಏನಿರ್ತೈತಿ ಅಪವರ್ತನ ಅಂತಂದ್ರ ಯಾವ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದ ಸಂಖ್ಯೆ ದೊಡ್ಡದಾಗಿರ್ತೈತಿ. 18 ಯಾವ ಮಗ್ಗಿಲೆ ಬಾ ಹೋಗ್ತತ್ರಿ? 9ರ ಮಗ್ಗಿಲೆ ಬಾ ಹೋಗ್ತದ. ಆಮೇಲೆ ಮತ್ತ 6ರ ಮಗ್ಗಿಲೆ ಬಾ ಹೋಗ್ತದ, 3ರ ಮಗ್ಗಿಲೆ ಬಾ ಹೋಗ್ತದ, ಆಮೇಲೆ 2ರ ಮಗ್ಗಿಲೆ ಬಾ ಹೋಗ್ತದ, ಆಮೇಲೆ 1ರ ಮಗ್ಗಿಲೆ ಬಾ ಹೋಗ್ತದ. ಹಾಗಾದ್ರೆ ಮೊತ್ತ ಕೇಳ್ಯಾರ ಅಂತಂದ್ರೆ ಏನ್ ಮಾಡ್ಬಿಡೋಣ್ರಿ, ಪ್ಲಸ್ ಮಾಡ್ಬಿಡೋಣ. ಇಲ್ಲಿ ನೋಡ್ರಿ 3 + 6 6 12, 12 + 18, 12 + 18 30, 30 9 39, 30 + 9 39. ಆಪ್ಷನ್ ಯಾವ್ದೈತಿ ನೋಡ್ರಿ? ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಗೆ ಯಾರಿಗೆಲ್ಲ ಏನಾದ್ರು ಡೌಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಥವಾ ಯೂಟ್ಯೂಬ್ ಅಲ್ಲಿನೇ ನೀವೇನ್ ಮಾಡ್ಬೋದು, ಕಮೆಂಟ್ ಮುಖಾಂತರ ನಮ್ಗೆ ಯಾವುದೇ ಒಂದು ಪ್ರಶ್ನೆಗಳನ್ನ ನೀವು ಕಳ್ಸಿದ್ರು ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಸಾಲ್ವ್ ಮಾಡಿ ನಿಮಗೆ ಕಳಿಸ್ತೀವಿ. ಅಥವಾ ನೀವು ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರ ಯಾವುದೇ ಪ್ರಶ್ನೆ ಆಗಿರ್ಲಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಅದನ್ನ ಏನ್ ಮಾಡ್ರಿ ಅಂತಂದ್ರ ಕ್ಲಿಯರ್ ಮಾಡ್ಕೊಡ್ರಿ. ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.